ಕರಾವಳಿಗೆ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ರಣ ಬಿಸಿಲು. ಕರಾವಳಿಗೆ ಬರ ಸಿಡಿಲಿನಂತೆ ಬಂದಪ್ಪಳಿಸಿದೆ ರಣ ಬಿಸಿಲು. ದಿನೇ ದಿನೇ ಉಷ್ಣಾಂಶ ಕರಾವಳಿಯಲ್ಲಿ ಹೆಚ್ಚಾಗ್ತಾನೇ ಇದೆ. ಬಿಸಿಲ ಬೇಗೆಗೆ ಮೀನುಗಾರರು ಹೈರಾಣಾಗಿದ್ದಾರೆ. ಸಮುದ್ರದ ತಾಪಮಾನದಲ್ಲಿಯೂ ಕೂಡ ಏರಿಕೆ. ಸಮುದ್ರದ ತಳ ಸೇರಿವೆ ಮೀನುಗಳು. ತಂಪಾದ ಸ್ಥಳ ಹುಡುಕೊಂಡು ಮೀನುಗಳು ವಲಸೆ ಹೊರಟಿವೆ. ಬರಿಗೈಲಿ ವಾಪಸ್ ಆಗ್ತಿದ್ದಾರೆ ಮೀನುಗಾರರು. ಇನ್ನು ಸಾವಿರಾರು ಬೋಟ್ಗಳು ಬಂದರಿನಲ್ಲೇ ಲಂಗರು ಹಾಕಿವೆ. ಮಂಗಳೂರಿನಲ್ಲಿ ಬಿಸಿಲ ಬೇಗೆಗೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಅದರ ಜೊತೆಗೆ ಮೀನುಗಾರರ ಪಾಡಂತೂ ಹೇಳತೀರದಾಗಿದೆ. ಇನ್ನು ಮಂಗಳೂರಿನ ಮೀನುಗಾರಿಕೆ ಬಂದರಿನಿಂದ ನಮ್ಮ ಪ್ರತಿನಿಧಿ ಅಶೋಕ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಉಷ್ಣಾಂಶ ಏರಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮೀನೆಲ್ಲವೂ ಕೂಡ ಆಳ ಸಮುದ್ರದಲ್ಲಿ ತಳಭಾಗಕ್ಕೆ ಹೋಗಿ ಸೇರಿಕೊಂಡಿರುವಂಥದ್ದು. ಹೀಗಾಗಿ ಮೀನುಗಾರಿಕೆಯು ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ನಾನೀಗ ಮಂಗಳೂರಿನ ಮೀನುಗಾರಿಕೆ ಧಕ್ಕೆಯಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಮೀನುಗಾರಿಕೆ ಧಕ್ಕೆ. ಯೂಶ್ವಲಿ ಆಗಿ ಈ ಟೈಮಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಮೀನುಗಾರಿಕೆ ಅಂದರೆ ಮೀನುಗಾರಿಕೆ ಚಟುವಟಿಕೆಗಳು ನಡೆಯುವಂಥ ತಿಂಗಳಾಗಿತ್ತು. ಆದರೆ ಈ ಬಾರಿ ಒಂದು ಕಡೆಯಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಹೀಗಾಗಿ ಜನ ಹೊರಗೆ ಬರೋದಕ್ಕೂ ಕೂಡ ಕಷ್ಟಪಡ್ತಿದೆ. ಅಂದರೆ ಈ ಬಿಸಿಲಿನ ಹೊತ್ತಿಗೆ ಹೊರಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಇದರ ಜೊತೆಗೆ ಸಮುದ್ರದಲ್ಲಿಯೂ ಕೂಡ ತಾಪಮಾನ ಹೆಚ್ಚಾಗಿರೋದ್ರ ಹಿನ್ನೆಲೆಯಲ್ಲಿ ಆ ಮೀನುಗಾರಿಕೆಯು ಕೂಡ ಸಂಪೂರ್ಣವಾಗಿ ನಷ್ಟವನ್ನು ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಸಮುದ್ರದಲ್ಲಿಯೂ ತಾಪಮಾನ ಏರಿಕೆ ಆಗಿರೋದ್ರಿಂದಾಗಿ ಮೀನುಗಳೆಲ್ಲವೂ ಕೂಡ ತಳ ಸೇರ್ತಿದೆ. ಹೀಗಾಗಿ ಮೀನುಗಾರರು ಪರದಾಡ್ತಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸಿದರೆ ಗೊತ್ತಾಗ್ಬೋದು, ಇಲ್ಲಿ ತುಂಬ ಗಿಜಿಗಿಡುತ್ತೆ ಇತ್ತು ಈ ಬಂದರು. ಆದರೆ ಇದೀಗ ಹೆಚ್ಚಿನ ಮೀನುಗಾರಿಕೆ ಚಟುವಟಿಕೆಗಳು ಕಾಣಿಸ್ತಿಲ್ಲ. ಕೆಲವೊಂದಿಷ್ಟು ಬೋಟ್ಗಳು ಮಾತ್ರ, ಬೆರಳೆಣಿಕೆ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಈಗ ಸದ್ಯಕ್ಕೆ ಹೋಗ್ತಿರತಕ್ಕಂಥ ದೃಶ್ಯ ಈಗ ನಮಗೆ ಕಂಡು ಬರ್ತಕ್ಕಂಥದ್ದು. ಇದರ ಜೊತೆಗೆ ಮೀನುಗಳನ್ನು ಅಂದರೆ ಸುಮಾರು 12-13 ದಿವಸ ಮೀನನ್ನು ಹಿಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಸ್ಟೋರೇಜ್ಗೆ ಐಸ್ ಕೂಡ ಬೇಕಾಗುತ್ತೆ. ಆದರೆ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಐಸಲ್ಲಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ಬೇಗ ಕರಗ್ತದೆ. ಹೀಗಾಗಿ 13 ದಿವಸದ ಬದಲು ಸುಮಾರು ಒಂದು 6-7 ದಿವಸದ ಒಳಗಾಗಿ ಬರಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ಮೀನುಗಾರಿಕೆಯನ್ನು ನಡೆಸುವಂಥದ್ದು ಈಗ ಸದ್ಯಕ್ಕೆ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆ ಜನರಿಗೂ ಕೂಡ ಹೊರಗೆ ಅಂದರೆ ಬಿಸಿಲಿನಿಂದ ಹೊರಗಡೆ ಬರೋದಕ್ಕೆ ಸಂಕಷ್ಟ ತೊಂದರೆ ಆಗ್ತಿರುವಂಥದ್ದು. ಇದರ ಜೊತೆಗೆ ಮೀನುಗಾರಿಕೆಯೂ ಕೂಡ ನಷ್ಟವನ್ನು ಆಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಬೋಟ್ಗಳು ಮಂಗಳೂರಿನಲ್ಲಿ ಗಮನಿಸ್ಬೋದು. ಈ ಬಂದರನ್ನು ನೋಡಿದರೆ ಗೊತ್ತಾಗುತ್ತೆ, ಹೆಚ್ಚಿನ ಬೋಟ್ಗಳು ಬಂದರಿನಲ್ಲೇ ಲಂಗರ್ ಹಾಕಿ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.